ನಮಸ್ಕಾರ ಅಮ್ಮ. ಸತ್ ಸಾಹೇಬ್ಜಿ. ತಮ್ಮ ಹೆಸರು? ಜಯಶ್ರೀ ಅಂತ. ತಾವೆಲ್ಲಿಂದ ಬಂದಿದ್ದೀರಾ? ಮೂಲತಃ ನಾವು ಬಿಜಾಪುರದವರು. ಇಲ್ಲಿ ಮಕ್ಕಳು ಜಾಬ್ ಮಾಡ್ತಾ ಇದ್ದಾರೆ, ಹೀಗಾಗಿ ನಾವು ಇಲ್ಲಿ ಬೆಂಗಳೂರಲ್ಲೇ ಇದ್ದೇವೆ ಇವಾಗ. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಒಂದು ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾವು ಒಮ್ಮೆ ಬಿಜಾಪುರಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮೈದನ ಮನೆಯಲ್ಲಿ ಇದು ಏನಾದರೂ ಪುಸ್ತಕ ಇದ್ದರೆ ಕೊಡಿ, ಖಾಲಿ ಇದ್ನಲ್ಲ ಅದಕ್ಕೆ ಓದೋಕ್ಕೆ ಒಂದು ಯಾವ್ದಾದ್ರು ಪುಸ್ತಕ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಇದು ಜ್ಞಾನಗಂಗಾ ಪುಸ್ತಕ ಫ್ರೀ ಬಂದಿದೆ, ಇದು ತೋಳೆ ಅಂತ ಕೊಟ್ಟರು. ಆವಾಗ ನಾನು ಅದನ್ನು ಓದಿದೆ. ಜ್ಞಾನಗಂಗಾ ಪುಸ್ತಕದಲ್ಲಿ ಅಂಥದ್ದೇನಿತ್ತು? ಅದರಲ್ಲಿ ನೋಡಿ ವೇದ, ಉಪನಿಷತ್ತು, ಪುರಾಣಗಳ ಮತ್ತು ಭಗವದ್ಗೀತೆಗಳ ಬಗ್ಗೆ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಯೋ ಹಾಗೆ ಬರೆದಿದ್ದಾರೆ. ಆಮೇಲೆ ನಾನು ಓದಿದ ಮೇಲೆ ನನಗೆ ಈಸಿ ಅನಿಸ್ತು ಓದೋಕ್ಕೆ. ಯಾವುದೇ ಥರದ ಈಗ ಭಗವದ್ಗೀತಾ ಓದ್ತೀವಲ್ಲ ಅದರಲ್ಲಿ ಲಘು ತಿಳಿಯೋದಿಲ್ಲ, ಅಂದರೆ ಅದರಲ್ಲಿ ಅರ್ಥ ಗೊತ್ತಾಗಲ್ಲ, ಅದೆಲ್ಲ ಆಯಿತು. ಆದರೆ ಇದರಲ್ಲೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ನೋಡಿ ನನಗೆ ಏನೋ ಒಳ್ಳೇದು ಅನ್ನಿಸ್ತು. ಒಂದು 2-3 ಸರ್ತಿ ಓದಿದೆ. ಆಮೇಲೆ ಒಮ್ಮೆ ಆಶ್ರಮಕ್ಕೂ ಫೋನ್ ಮಾಡಿದೆ. ಆಶ್ರಮಕ್ಕೆ ಫೋನ್ ಮಾಡಿದಾಗ ಅವರು ಹೇಳಿದರು, ಇಲ್ಲ ಇದರಲ್ಲಿ ನೀವು ದೀಕ್ಷೆ ತೊಗೋಬೋದು, ನಾವು ಹೆಂಗೆ ಮಾಡಬೇಕು ಏನು ಅಂತೆಲ್ಲ ಕೇಳಿದೆ. ಅವಾಗ ಹೇಳಿದ್ರು, ಇಲ್ಲ ದೀಕ್ಷೆ ತೊಗೊಳ್ಳಿ, ಮನೆಯಲ್ಲೇ ಇದ್ದು ಮಾಡಬೇಕು ಅಂತ ಹೇಳಿದ್ರು. ಸಂತ ರಾಮ್ಪಾಲ್ಜಿ ಮಹಾರಾಜರ ಹತ್ರ ಬರೋ ಮುಂಚೆ ಯಾವ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾಯಿದ್ರಿ? ನಾವು ಮೊದಲು ನೋಡಿ ಇದು ಯಾವುದೇ ಥರದಿಂದ ಅಂದರೆ ನಮ್ಮ ಲೋಕಲ್ ನಮ್ಮ ಮೊದಲಿನ ಪೂರ್ವಜರೆಲ್ಲ ಮಾಡ್ತಾ ಬಂದಿರೋದು ಮನೆ ದೇವ್ರದ್ದು ಪೂಜೆ. ಮನೆ ದೇವ್ರ ಪೂಜೆ ಮಾಡೋದು. ಆಮೇಲೆ ಯಾರಾದರೂ ಹೇಳಿದ್ರೆ ಇದು ಬೇರೆ ದೇವರಿಗೆ ಹೋಗೋದು, ಇಲ್ಲ ಈಶ್ವರನ ಗುಡಿಗೆ ಹೋಗೋದು, ವಿಷ್ಣುವಿನ ಗುಡಿಗೆ ಹೋಗೋದು, ಅಂದರೆ ಕೃಷ್ಣಂದು ಪೂಜೆ ಮಾಡೋದು. ಆಮೇಲೆ ಲಕ್ಷ್ಮಿ ಯಾವುದು ಲಲಿತಾ ಸಹಸ್ರನಾಮ ಹೇಳೋದು, ಆಮೇಲೆ ವಿಷ್ಣು ಸಹಸ್ರನಾಮ, ಇದೆಲ್ಲ ಹೇಳ್ತಾ ಇದ್ವಿ. ಆದರೆ ಅದರಲ್ಲಿ ಇದು ಅರ್ಥ ಆಗ್ತಾ ಇರಲಿಲ್ಲ ನಮಗೆ. ಆಮೇಲೆ ಭಗವದ್ಗೀತೆ ಬಗ್ಗೆ ಒಂದಷ್ಟು ಅವರೆಲ್ಲ ದೊಡ್ಡ ಪಂಡಿತರ ಹತ್ರ ಹೋಗ್ತಾ ಇದ್ವಿ. ಅದನ್ನು ಅವ್ರು ಹೇಳ್ತಾರೆ, ಅದನ್ನು ತಿಳಿಸಿ ಅಂತ ಹೋಗ್ತಾ ಇದ್ವಿ. ಆದರೆ ಅದರಲ್ಲಿ ಏನೂ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆದರೆ ಹೇಳ್ತಾ ಇದ್ವಿ ಕರೆ, ಆದರೆ ಅದ್ರ ಬಗ್ಗೆ ಪೂರ್ತಿ ಅರ್ಥನೇ ಆಗ್ತಾ ಇರಲಿಲ್ಲ ನಮಗೆ. ಆಮೇಲೆ ಒಂದು ಸರ್ತಿ ಹಾಗೆ ಅವರಿಗೆ ಕೇಳಿದ್ರೆ, ಇವೆಲ್ಲ ಅದ್ರದ್ದು ಅರ್ಥ ನಿಮ್ಗೆ ಗೊತ್ತಾ? ಅದು ಮೇಲ್ಮೇಲೆ ಅಷ್ಟೇ ತಿಳ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೋಬೇಕು, ಅದರಲ್ಲಿ ಎಲ್ಲ ಬೇಡ ಅಂತ ಹೇಳ್ತಾ ಇದ್ರು ಅವರು. ಮತ್ತೆ ಯಾವ್ಯಾವ ಭಕ್ತಿ ಸಾಧನೆ ಮಾಡ್ತಿದ್ರಿ? ಯಾವೆಲ್ಲ ರೀತಿಯ ಆಚರಣೆಗಳನ್ನು ನೀವು ಮಾಡ್ತಾಯಿದ್ರಿ? ಇವಾಗ ನೋಡಿ ಉಪವಾಸ ಮಾಡೋದು ಮಾಡ್ತಾಯಿದ್ವಿ. ಆಮೇಲೆ ಯಾವುದೇ ಥರದಿಂದನೂ ಇವಾಗ ಶಿವರಾತ್ರಿ ಅಂತ ಮಾಡ್ತಿದ್ವನ್ರಿ. ಆಮೇಲೆ ಯಾವುದೇ ಥರದ್ದು ಪ್ರಾಬ್ಲಮ್ ಬಂದ ಮೇಲೆ ಇಷ್ಟು ದಿವಸ ಉಪವಾಸ ಅಂತ ಉಪವಾಸ ಮಾಡ್ತಿದ್ವಿ. ಅಮಾವಾಸ್ಯೆ ಹುಣ್ಣಿಮೆ ಆದಮೇಲೆ ಅಂತ ಉಪವಾಸ, ಇವೆಲ್ಲ ಉಪವಾಸ ಋತುಗಳನ್ನು ಮಾಡ್ತಾನೇ ಇದ್ವಿ ನಾವು. ಆದರೆ ಅದರಿಂದ ಏನೂ ಲಾಭನೇ ಆಗ್ತಾ ಇರಲಿಲ್ಲ. ಮತ್ತು ಯಾರಾದರೂ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರಲ್ಲಿ ಒಳ್ಳೇದಾಗತ್ತೆ ಅಂದರೆ ಅಲ್ಲಿನೂ ಹೋಗ್ತಾಯಿದ್ವಿ. ಆಮೇಲೆ ಜ್ಯೋತಿಷಿಯವ್ರ ಹತ್ರನೂ ಹೋಗ್ತೀವಿ. ಯಾವುದೇ ಥರದಿಂದ ನಮ್ಮ ಲಾರಿ ಇದ್ದು ಲಾರಿಯಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಬಂದರೆ ಅದನ್ನು ಕೇಳೋಕ್ಕೆ ಅಂತ ಜ್ಯೋತಿಷ್ಯ ಹತ್ರ ಹೋಗ್ತಾಯಿದ್ವಿ. ಅವರು ಇದು ಹೋಮ ಮಾಡಿಸ್ರಿ, ಪೂಜೆ ಮಾಡಿಸ್ರಿ ಅಂತ ಹೇಳ್ತಾಯಿದ್ರು. ಇಲ್ಲ ಅಂದರೆ ನಿಮ್ಗೆ ಇವ್ರು ಮಾಡಿಸಿದ್ದಾರೆ, ಇಂಥವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾಯಿದ್ರು. ಅದನ್ನು ನಂಬಿ ಅದನ್ನು ಪೂಜೆನೂ ಮಾಡಿಸಿದ್ವಿ. ಆದರೆ ಅದರಿಂದ ಯಾವುದೇ ಥರದ ಲಾಭ ಆಗಲಿಲ್ಲ. ಇನ್ನೂ ಪ್ರಾಬ್ಲಮ್ ಆಯ್ತು ವಿನ ಲಾಭ ಏನೂ ಆಗಲಿಲ್ಲ ನಮಗೆ. ಸಾಯಿಬಾಬಾ ಅಂದಕ್ಕೂ ಶಿರ್ಡಿಗೆ ಹೋಗೋದು, ಆಮೇಲೆ ಶನಿದೇವರು ಪಾಪ ಕರ್ಮ ಕಳೀತಾನಂತಂದಕ್ಕೂ ಶನಿದೇವ್ರಿಗೆ ಹೋಗೋದು, ಹೀಗೆಲ್ಲ ಮಾಡ್ತಿದ್ವಿ. ಆದರೂ ನೋಡಿರಿ ಅವಾಗಿಂದ ಪೂಜಾಕ್ಕೆ ಈಗ ನಾವು ಪರಮಾತ್ಮನ ಶರಣೊಳಗೆ ಬಂದ ಮೇಲೆ, ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣೊಳಗೆ ಬಂದ ಮೇಲೆ ಪೂಜೆಗೆ ಭಾಳ ಅಂತರ ಆಗೈತಿ. ಹೆಂಗಂದ್ರೆ ಮನಃಶಾಂತಿ ಐತೆ. ಫಸ್ಟ್ ನಮಗೆ ಮನಃಶಾಂತಿ ಬೇಕಾಗಿತ್ತು, ಮನಃಶಾಂತಿ ಸಿಕ್ಕೈತಿ. ಆವಾಗ ಪೂಜೆ ಮಾಡ್ಕೊತಾನೆ ಮನಸ್ಸಿಗೆ ಅಷ್ಟು ಸರಿ ಇರಲಿಲ್ಲ. ಆಮೇಲೆ ನಮ್ಗೆ ಯಾರೇನು ಹೇಳಿದ್ರು ಅದಕ್ಕೆ ಅದ್ರ ಹಿಂದೆ ಬೆನ್ನು ಹತ್ಬಿಡ್ತಿದ್ವಿ. ನೋಡೋರು ಅಂತಿದ್ರು ಅವರು, ಎಲ್ಲ ದೇವ್ರಿಗೆ ಹೋಗ್ತಿರಲ್ಲ ನೀವು ಹಂಗೆ ಅಂತ ಅವರು ಹೇಳ್ತಿದ್ರು ಖರೆ. ಆದರೆ ನಾವು ನಮ್ಮ ಜೋಡಿ ಹೋದವ್ರಿಗೆ ಪಾಪ ಕರ್ಮ ಅವ್ರವ್ರದ್ದು ಹೆಂಗೆ ಇರ್ತೈತಿ ಹಂಗೆ ಪೂಜಾ ಪುನಸ್ಕಾರ ಮಾಡ್ದಂಗೆ ಅವ್ರದ್ದು ಕರ್ಮ ಪ್ರಕಾರ ಇರ್ತೈತಿ. ಅವ್ರವ್ರದ್ದು ಒಬ್ರಿಗೆ ಚಲೋ ಆಗಿರ್ತೈತಿ, ಒಬ್ರಿಗಿಲ್ಲ. ಆದರೆ ಅದ್ರ ಬಗ್ಗೆ ನಾವು ಹಂಗೆ ವಿಚಾರ ಮಾಡ್ತಿದ್ದಿಲ್ಲ ಅವಾಗ. ಏನಪ್ಪ ಹಿಂಗಲ್ಲ, ನಮ್ಮ ಬಿಸ್ನೆಸ್ ಪ್ರಾಬ್ಲಮ್ ಆಗೈತಿ ಅದು ಅಂತ ವಿಚಾರ ಮಾಡ್ತಿದ್ವಿ ಒಮ್ಮೊಮ್ಮೆ. ಅವೆಲ್ಲ ಹಂಗೆ ಆಗ್ತಾಯಿದ್ವು. ಇದು ಯಾವಾಗ ಜ್ಞಾನಗಂಗಾ ಓದಿದ ಮೇಲೆ, ಮುಂದೆ ನಮ್ಮ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣೊಳಗೆ ಬಂದ ಮೇಲೆ ಭಾಳ ನಮ್ಗೆ ಅನುಕೂಲ ಆಗೈತಿ. ಒಳ್ಳೆ ಭಕ್ತಿ ಮಾರ್ಗ ಸಿಕ್ಕೈತಿ. ಮುಖ್ಯ ಅಂದರೆ ಅನುಕೂಲ ಭಕ್ತಿ ಮಾರ್ಗ ಸಿಕ್ಕೈತಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ತಾರೆ ಪರಮಾತ್ಮನ ದಯದಿಂದ. ಅವರು ನಮ್ಗೆ ಭಕ್ತಿ ಮಾರ್ಗ ಒಳ್ಳೆ ತೋರಿಸಿದ್ದಾರೆ. ಮೊದಲು ಇವಾಗ ಪ್ರವಚನ ಅಂತ ಕೇಳಕ್ಕೆ ಹೋಗ್ತಿದ್ವಿ. ಅಲ್ಲಿ ಅದು ಮುಂಜಾನೆ ಕೇಳೋದು, ಸಂಜೆಗೆ ಮತ್ತು ದಾರು ಕುಡಿದು ಅಂಥವೆಲ್ಲ ಮಾಡ್ತಾನೆ ಇರ್ತಿದ್ರು. ಅವೆಲ್ಲ ನಾವು ಮಾಡಬಾರ್ದಲ್ಲ ಅಂತ ಈ ನಮ್ಮ ಜಗದ್ಗುರು ಸಂತ ರಾಮ್ಪಾಲ್ಜಿ ಮಹಾರಾಜ ಶರಣೊಳಗೆ ಬಂದ ಮೇಲೆ ಗೊತ್ತಾಗೈತಿ. ಅವರಿಂದ ನಮ್ಗೆ ಯಾವ್ದು ಭಕ್ತಿ ಅಥವಾ ಇದು ಬೇರೆದು ಮಾಡಿದರೆ ಏನಾಗ್ತೈತೆ ಅನುಭವ ಅಂತ. ಆಮೇಲೆ ಅವರು ಭಗವದ್ಗೀತೆ ಒಳಗೆ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅದರ ಪ್ರಕಾರನೇ ಭಕ್ತಿ ಮಾಡಿದರೆ ಮೋಕ್ಷ ಅಂತ. ಆಮೇಲೆ 6ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಋತ ಉಪವಾಸ ಅಂದರೆ ಭಾಳ ಉಪವಾಸ ಮಾಡೋರು, ಭಾಳ ಊಟ ಮಾಡೋರಿಗೆ ಲಾಭ ಇಲ್ಲ, ಅಂದರೆ ಭಕ್ತಿ ಅಲ್ಲದು ಅಂತ ಹೇಳಿದ್ದಾರೆ ಅದರಲ್ಲಿ. ಆಮೇಲೆ ಇದು 7ನೇ ಅಧ್ಯಾಯದ 12, 15ನೇ ಶ್ಲೋಕದಲ್ಲಿ ಮತ್ತು 20, 23ನೇ ಶ್ಲೋಕದಲ್ಲಿ ಹೇಳಿದ್ದಾರೆ,
ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಿವ. ಅವ್ರದ್ದು ಪೂಜೆ ಮಾಡಿದ್ರೆ ಯಾವುದೇ ಥರದ ಲಾಭ ಇಲ್ಲ ಅಂತ. ಆಮೇಲೆ ಇನ್ನೊಂದರಲ್ಲಿ ಕಾಲ ಹೇಳಿದಾನೆ, ಕಾಲ ಮೈ ಕಾಲು ಹೂ ಅಂತ ಹೇಳ್ತಾನೆ ಅರ್ಜುನಿಗೆ. ಆದರೆ ಕಾಲ ಅಂದರೆ ಯಾರು ಗೊತ್ತಿರಲಿಲ್ಲ ಮೊದಲು. ಆವಾಗ ನಮ್ಮ ಮಹಾಭಾರತ ಸೀರಿಯಲ್ ನೋಡ್ತಿದ್ವಲ್ಲ, ಅವಾಗ ಮೈ ಕಾಲು ಮೈ ಸಬ್ಕೋ ಖಾನೆ ಕೇಲಿ ಆಯಾ ಹೂ ಅಂತ ಹೇಳ್ತಿದ್ರು. ಅದನ್ನು ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅದ್ರ ಭಗವದ್ಗೀತೆ ಒಳಗನ ಕೊಟ್ಟರೆ ಮೈ ಕಾಲು ಹೂ ಅಂತ. ನಾವು ಮೊದಲು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ವಿ. ಆದರೆ ಸತ್ಯನಾರಾಯಣ ಪೂಜೆ ವಿಷ್ಣುಂದ ಅಂತ ಮಾಡ್ತಿದ್ವಿ ನಾವು. ಆದರೆ ಇದರಲ್ಲಿ ಬಂದ ಮೇಲೆ ಗೊತ್ತಾಯಿತು ಸತ್ಯನಾರಾಯಣ ಯಾರು ಅಂತ. ಅದು ಸತ್ಯನಾರಾಯಣ ಇರೋದೇ ಪರಮಾತ್ಮ ಇದ್ದಾನೆ. ಆದರೆ ಅವನ ರೂಪದಲ್ಲಿ ನಾವು ವಿಷ್ಣುನ ಇಟ್ಟು ನಾವು ಪೂಜೆ ಮಾಡ್ತಾಯಿದ್ದೇವೆ. ಅದು ಇವಾಗ ಗೊತ್ತಾಗಿದೆ ಸತ್ಯನಾರಾಯಣ ಪೂಜೆ. ಆದರೂ ಮೊದಲಿಂದ ಅದನ್ನು ಮಾಡಿದ್ದೇವೆ ಅಂತ ಇವಾಗ ಸತ್ಯನಾರಾಯಣ ಸಿಕ್ಕಿದ್ದಾನೆ ಅಂತ ನಮಗೆ ಅನಿಸ್ತಾ ಇದೆ. ಸತ್ಯನಾರಾಯಣನೇ ನಮ್ಮ ಕಬೀರ್ ಪರಮೇಶ್ವರ್ ಇದ್ದಾರೆ. ನಮ್ಮ ಸಂತ ರಾಮಪಾಲ್ಜಿ ಮಹಾರಾಜರ ರೂಪದಲ್ಲಿ ಅವರೇ ಇದ್ದಾರೆ. 12 ಜ್ಯೋತಿರ್ಲಿಂಗನೂ ಹೋಗಿದ್ದೇವೆ, ಎಲ್ಲನೂ ಅಮರನಾಥ್ ಹೋಗಿದ್ದೇವೆ, ವೈಷ್ಣವ ದೇವಿನೂ ಹೋಗಿದ್ದೇವೆ. ಆದರೆ ಅಲ್ಲಿಂದ ಯಾವುದೇ ಥರದಿಂದನೂ ಲಾಭ ಆಗಿಲ್ಲ. ಇವಾಗ ನೋಡಿ ಎಲ್ಲ ಥರದಿಂದನೂ ಅಂದರೆ ನಮ್ಗೆ ಈ ಅಮರನಾಥ್ ಹೋದ್ವಿ, ಅಲ್ಲಿನೂ ಯಾವುದೇ ಥರದಿಂದ ಇಲ್ಲ. ಕೇದಾರ್ನಾಥ್ ಹೋದ್ವಿ, ಅಲ್ಲಿನೂ ಯಾವುದೇ ಥರದಿಂದ ಲಾಭ ಇಲ್ಲ. ಆದರೆ ನಾವು ಯಾವ ಥರ ಭಕ್ತಿ ಮಾಡ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಓಂ ನಮಃ ಶಿವ ಅದನ್ನು 101 ಸಲ ಬರೀರಿ ಅಂತ ಹೇಳ್ತಿದ್ರು. ದಿವ್ಸಕ್ಕೆ ಅದನ್ನು 101 ಸಲ ಬರಿತಾ ಇದ್ವಿ. ಅದೆಲ್ಲ ಮಾಡಿದ್ವಿ. ಆದರೂ ಅದರಿಂದ ಯಾವುದೇ ಥರದ ಲಾಭ ಆಗಿರಲಿಲ್ಲ ನಮಗೆ. ಇಷ್ಟೆಲ್ಲ ದೇವಿ ದೇವತೆಗಳ ಪೂಜೆಗಳನ್ನು ಮಾಡ್ತಿದ್ರಿ, ಆಚರಣೆಗಳನ್ನು ಅನುಸರಿಸ್ತಿದ್ರಿ, ಆದರೂ ಯಾಕೆ ಲಾಭ ಆಗಲಿಲ್ಲ ಅಂತ ನಿಮ್ಗನ್ಸುತ್ತೆ? ಅದು ಯಾಕೆ ಲಾಭ ಆಗಿಲ್ಲ ಅಂತ ಮೊದಲು ನಮಗೆ ಅದು ಗೊತ್ತಾಗಲಿಲ್ಲ. ಏನೋ ನಮ್ಮ ಕರ್ಮನೆ ಅಂತ ಹೇಳ್ತಿದ್ರು, ಅದೇ ಇರ್ಬೋದು ಅಂತ. ಯಾವಾಗ ನಾವು ಜ್ಞಾನಗಂಗಾ ಪುಸ್ತಕ ಓದಿದ್ವಿ, ಅದರಲ್ಲಿ ಭಗವದ್ಗೀತೆಯಲ್ಲಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಕೊಟ್ಟಿದ್ದಾರೆ 3 ತ್ರಿಮೂರ್ತಿಗಳ ಇವರೇನು 3 ಮಂದಿ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮೋಗುಣ ಶಿವ, ಇವ್ರನ್ನ ಪೂಜೆ ಮಾಡೋರು ಮೂರ್ಖರು ಅಂತ. ಆಮೇಲೆ ಅವರು ನನ್ನ ಪೂಜೆನೂ ಮಾಡೋದಿಲ್ಲ ಅಂತ ಭಗವದ್ಗೀತೆ ಹೇಳೋರು ಹೇಳಿದ್ದಾರೆ. ಅವ್ರು ನನ್ನ ಪೂಜೆನೂ ಮಾಡೋದಿಲ್ಲ, ಹೀಗಾಗಿ ಅವರು ಅದರಿಂದ ಯಾವುದೇ ಥರದ ಲಾಭ ಇಲ್ಲ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಭಗವದ್ಗೀತೆ ಅಂದರೆ ನಾವು ಇಷ್ಟು ದಿವಸ ಕೃಷ್ಣನ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅದು ಕಾಲ್ ಅಂತ ಇದ್ದಾನೆ ಬ್ರಹ್ಮ, ಕಾಲ ಬ್ರಹ್ಮ, ಅವನು ಹೇಳ್ತಾ ಇರೋದು ಭಗವದ್ಗೀತೆನ ಅಂತ ಆಮೇಲೆ ಗೊತ್ತಾಯಿತು. ಅಂದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಯಾವ ರೀತಿಯ ಭಕ್ತಿ ಸಾಧನೆಯನ್ನು ಹೇಳ್ಕೊಡ್ತಾರೆ? ಭಾರಿ ಸರಳವಾದ ಭಕ್ತಿ ಸಾಧನೆ ಇದೆ. ಎಲ್ಲರೂ ಮನೆಯಲ್ಲಿ ಅಂದರೆ ಸಂಸಾರ ಜೊತೆ ಇದ್ದು ಅಥವಾ ಯಾವುದೇ ಒಂದು ಗದ್ದಲ ಇರಲಾರ್ದೇ ಮಾಡೋದು. ಅಂದರೆ ಇವಾಗ ನೋಡಿ ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಆ ಟೈಪ್ ಏನೂ ಇಲ್ಲ. ಇದನ್ನು ಅವ್ರು ಕೊಡೋ ಭಕ್ತಿ ತುಂಬ ಸರಳ ಮತ್ತು ಅದರಿಂದ ತುಂಬ ಲಾಭ ಇದೆ ಅಂಥ ಭಕ್ತಿ ಅವ್ರು ಹೇಳ್ತಾರೆ. ಅದನ್ನು ನಾವು ಎಲ್ಲರೂ ಭಕ್ತಿ ಮಾಡಬೇಕು. ಅದು ಭಕ್ತಿ ಮಾಡಿದ ಮೇಲೆ ನಮಗೆ ಒಳ್ಳೆಯದಾಗಿದೆ. ಸೊ ಏನೆಲ್ಲ ಲಾಭ ಆಗಿದೆ ನಿಮಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಭಕ್ತಿ ಸಾಧನೆಯಿಂದ? ನೋಡಿ, ಮೊದಲು ಹೇಳಬೇಕು ಅಂದರೆ ನನ್ನ ಮಗ ನಮ್ದು ಭಾಳ ತ್ರಾಸಿತ್ತು. ನಮ್ಮ ಮಗ ಬೇರೆ ಊರೊಳಗಿದ್ದ. ಆದ್ರೆ ಅವ ಇಲ್ಲಿ ಬರೋಕ್ಕೆ ಇದ್ದಿದ್ದಿಲ್ಲ, ಆಗತ್ತಿದ್ದಿಲ್ಲ ಅವನಿಗೆ ಬರೋಕ್ಕೆ. ಎಷ್ಟು ಹೇಳಿದ್ರು. ಆದರೆ ನಾ ದೀಕ್ಷಾ ತೊಗೊಂಡ್ಮೇಲೆ ಪರಮಾತ್ಮ ತಿಲೆ ಪ್ರಾರ್ಥನೆ ಹಚ್ಚಿದ್ದು, ನನ್ನ ಮಗ ನನ್ನ ಬರಂಗೆ ಮಾಡಪ್ಪ ಅಂತ. ಆದರೆ ಪರಮಾತ್ಮ ದಯ ಮಾಡಿದರು. 1 ತಿಂಗಳು ಆದಮೇಲೆ ಬರತ್ತಾನೆ ನಿನ್ನ ಮಗ ಅಂತ. 1 ತಿಂಗಳು ಆದಮೇಲೆ ನನ್ನ ಮಗ ಬಂದ. ಅವನು ನಾನು ದೀಕ್ಷಾ ತೊಗೋತೀನಿ ಮಮ್ಮಿ ಅಂತ ಹೇಳ್ದ. ಅವನು ದೀಕ್ಷಾ ತೊಗೊಂಡಾನ. ಇದು ಲಾಭ ಆಗೈತಿ. ಮತ್ತು ನಮ್ದು ಜಾಗ ಮಾರಾಗ್ತಿದ್ದಿಲ್ಲ, ಜಾಗನೂ ಮಾರಿಸಿದ್ವಿ. ಹೆಂಗೆ ಯಾಕಿರಲಿ, ಎಲ್ಲರೂ ನಾವು ಮಾರ್ಸಿವಿ ನೀವು ಮಾರ್ಸಿವಿ ಅಂತ ಹೇಳ್ತಾರೆ. ಆದರೂ ಮಾರೈತಲ್ಲ ಪರಮಾತ್ಮ ದಯದಿಂದ, ಅದು ಒಳ್ಳೆಯದಾಗಿದೆ ನಮಗೆ. ಆಮೇಲೆ ಅದರಿಂದ ನಮ್ಮ ಮಗ ನಾವು ಎಲ್ಲರೂ ಚಂದಂಗದೇವಿ. ಈಗ ನಮಗದು ಆ ಸಂತೋಷ ಯಾರಿಗೂ ಇಷ್ಟು ದಿವಸ ಬೇಡಿದ್ರು ಎಲ್ಲಿ ಸಿಕ್ಕಿದ್ದಿಲ್ಲ ನಮಗೆ. ಆದ್ರೆ ಸಂತೋಷ ಪರಮಾತ್ಮನ ಶರಣೊಳಗೆ ಬಂದ ಮೇಲೆ ಸಿಕ್ಕೈತಿ. ಆದರೆ ಎಷ್ಟು ಲಾಭ ಬೇಕು ಹೇಳ್ರಿ. ದೇವ್ರ ಕಡೆ ಹೋದರೆ ಇದೆಲ್ಲ ದೇವ್ರಿಗೂ ಕೇಳ್ಕೊತಿದ್ವಿ, ನಮ್ಗೆ ಹೆಂಗೆ ಬೇಕು ಹಂಗೆ ಬೇಕು ಅದು ಯಾರೂ ಮಾಡಿರಲಿಲ್ಲ. ಆದರೆ ಪರಮಾತ್ಮ ನಮಗೆ ಒಂದೇ ಇದ್ರೊಳಗನ ಮಾಡಿ ತೋರಿಸಿದ. ಸಾಕು, ನಮ್ಗೆ ಇಷ್ಟ ಸಾಕು. ನಮ್ಗೆ ಎಷ್ಟು ಬೇಡಿದ್ರು ನಾವೇನು ಕೊಡ್ತಾನಂದಕ್ಕೂ ಎಲ್ಲ ಕೊಡ್ರಂತ 10 ಬಂಗ್ಲೆ ಬೇಡ್ತೀವಿ, ಎಲ್ಲ ಬೇಡ್ತೀವಿ. ಆದ್ರೆ ಪರಮಾತ್ಮ ಹೇಳ್ತಾನೆ, ಎಷ್ಟು ಬೇಕು ನಿನಗೆ ಅಷ್ಟೇ ತಗೋ, ಜಾಸ್ತಿ ತಗೊಂಡು ಮತ್ತೆ ಇಲ್ಲಿ ಉಳಿಬೇಡ ಅಂತ ಹೇಳ್ತಾನೆ ಪರಮಾತ್ಮ. ಸಾಕು, ನನಗೆ ಅಷ್ಟು ಸುಖ ಸಂತೋಷ ಕೊಟ್ಟಾನ, ನಾವು ನೆಮ್ಮದಿಯಿಂದ ಇದ್ದೇವೆ. ಇದೇ ನನಗೆ ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದು. ಸಾಕಪ್ಪ, ಇಷ್ಟ ಇಡು ಚಂದಂಗೆ ಅಂತ. ನಮ್ಮ ಸಂತ ರಾಮಪಾಲ್ಜಿ ಮಹಾರಾಜರು ಭಾರಿ ಸರಳವಾದ ಭಕ್ತಿ ಹೇಳ್ತಾರೆ. ಭಕ್ತಿ ಮನೆಯೊಳಗೆ ಮಾಡಿರಿ, ಸಂಸಾರದಿಂದ ಇರ್ರಿ, ಎಲ್ಲ ಥರದಿಂದನೂ ಕುಂತು ನಿಂತು ಅಂತ ಭಕ್ತಿ ಮಾಡೋದು. ಕೆಲಸ ಮಾಡ್ಕೊತ ಭಕ್ತಿ ಮಾಡಿರಿ. ಇದು ಕಬೀರ್ ಸಾಹೇಬ್ರು ಅವರು ನೂಲ್ಕೊಂತಾನೆ ಬಟ್ಟಿನೇ ಇದ್ದವರು. ಅವರು ಒಂದು ಕೆಲಸ ಮಾಡ್ಕೊತ ಭಕ್ತಿ ಮಾಡಿದವರು. ಆ ದಾರಿ ಹೇಳಿದಾರೆ ನಮಗೆ. ಅವರೇ ಪರಮಾತ್ಮ ಇದ್ದಾರೆ, ಕಬೀರ್ ಪರಮಾತ್ಮ. ಆದರೆ ಅದು ನಮ್ಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ. ಅದೇ ಒಂದು ಒಳ್ಳೆಯ ದಾರಿ ತೋರಿಸಿದ್ದಾರೆ. ಭಕ್ತಿಯ ಅದು ಸಹಜವಾಗಿ ಮಾಡೋ ಭಕ್ತಿ ಇದೆ. ಆದರೆ ಲಾಭ ಮಾತ್ರ ಭಾಳ ಇದೆ, ತುಂಬ ವ್ಯತ್ಯಾಸ ಇದೆ. ಆದರೆ ಅದನ್ನು ನಾವು
ತಿಳ್ಕೊಬೇಕು. ಯಾರಲ್ಲಿ ಬೇಗ ತಿಳ್ಕೊಂಡು ಬರ್ತಾರೆ ಪರಮಾತ್ಮನ ಶರಣಲ್ಲಿ ಅಷ್ಟು ಒಳ್ಳೆಯದಿದೆ. ಯಾಕಂದ್ರೆ ಈಗ ತುಂಬ ಟೈಮ್ ಎಲ್ಲರದು ಸರಿ ಇರ್ತೈತೆ ಅಂತಿಲ್ಲ, ಅದನ್ನು ಪರಮಾತ್ಮ ಕಾಯ್ತಾನೆ ಇರ್ತಾನೆ ನಮ್ಗೆ. ಹೀಗಾಗಿ ನಾವು ಪರಮಾತ್ಮನ ಸರಳವಾದ ಭಕ್ತಿ ಮಾರ್ಗದೊಳಗೆ ಬರಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ತೇನೆ. ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಭಕ್ತಿ ವಿಧಾನ ಅಷ್ಟೇ ಹೇಳ್ಕೊಡ್ತಾರಾ ಅಥವಾ ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡ್ತಾರಾ? ಹೌದು, ಭಕ್ತಿನೂ ಹೇಳ್ತಾರೆ ಮತ್ತು ಸಾಮಾಜಿಕ ಕಾರ್ಯ ಅಂದರೆ ಇವಾಗ ನೋಡಿ ವರದಕ್ಷಿಣೆ ರಹಿತವಾಗಿ ಮದುವೆ ಮಾಡಿಸ್ತಾರೆ, ಮತ್ತು ನಶಾ ಮುಕ್ತಿನೂ ಮಾಡ್ತಾರೆ. ಯಾರು ಇಲ್ಲಿ ನಮ್ಮಲ್ಲಿ ಇದು ಶರಣಲ್ಲಿ ಬಂದ ಮೇಲೆ ಯಾರು ನಶೆ ಮಾಡೋದಿಲ್ಲ, ನಶೆ ಮಾಡೋದು ಇಲ್ಲ, ಇಲ್ಲಿ ಇದೆ ಅಂತಲೂ ಹೇಳೋದಿಲ್ಲ. ಅಷ್ಟು ಭಕ್ತಿ ಒಳಗೆ ಅವರು ಜನ ಅಷ್ಟು ಚೇಂಜ್ ಆಗತ್ತೆ, ಭಗತರೆಲ್ಲ ಚೇಂಜ್ ಆಗಿದ್ದಾರೆ. ಅದನ್ನೆಲ್ಲ ಹೇಳ್ತಿರ್ತಾರೆ ಒಬ್ಬೊಬ್ಬರು, ನಾವು ಇಷ್ಟೆಲ್ಲ ಇದು ನಶೆ ಮಾಡ್ತಿದ್ವಿ, ಇಷ್ಟೆಲ್ಲ ತ್ರಾಸಿತ್ತು ನಮಗೆ ಅಂತ. ಅದರಿಂದ ಪರಮಾತ್ಮ ದಯದಿಂದ ಯಾರೂ ನಶೆ ಮಾಡೋದಿಲ್ಲ, ನಶೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಬಂದರೆ. ಈ ಸಂದರ್ಶನವನ್ನು ನೋಡ್ತಾ ಇರುವ ಸಾಮಾನ್ಯ ಜನರಿಗೆ ನಿಮ್ಮ ಸಂದೇಶ ಏನಾಗಿರುತ್ತೆ? ನಮ್ಮ ಸಂದೇಶ ಏನಿಲ್ಲ, ಪರಮಾತ್ಮ ಸಂದೇಶ ಕೊಡೋರು. ನಾವು ವಿನಂತಿ ಮಾಡ್ತೇವೆ ಎಲ್ಲರೂ ಪರಮಾತ್ಮನ ಶರಣಲ್ಲಿ ಬಂದು ಜಗದ್ಗುರು ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರು ಹೇಳೋ ಸರಳವಾದ ವಿಧಾನದಿಂದ ಭಕ್ತಿ ಮಾಡಿ ನಾವು ಮರಣ ಮತ್ತು ಜನನ ಮರಣದಿಂದ ಮುಕ್ತಿ ಆಗಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡ್ಬೋದು? ದೀಕ್ಷೆ ತಗೋಬೇಕಂದ್ರೆ ಇಲ್ಲಿ ಕೆಳಗಡೆ ಬರೋ ಒಂದು ಇದರಲ್ಲಿ ನಂಬರ್ ಬರುತ್ತೆ, ಸ್ಟ್ರೋಲ್ ಆಗ್ತಾ ಇರುತ್ತೆ ನಂಬರು. ಅದರಲ್ಲಿ ಆ ನಂಬರಿಗೆ ನೀವು ಫೋನ್ ಮಾಡಿದರೆ ಅವರು ನಿಮಗೆ ನಮ್ಮ ಯಾವುದೇ ಸಮೀಪದ ನಮ್ಮ ಜಿಲ್ಲೆಯ ಸಮೀಪದಲ್ಲಿ ಯಾವುದು ನಾಮದಾನ ಕೇಂದ್ರ ಇದೆ ಅದರದ್ದು ಹೇಳ್ತಾರೆ ಅವರು. ಅದರ ಮುಖಾಂತರ ನಾವು ಹೋಗಿ ದೀಕ್ಷೆ ತಗೋಬೋದು. ಧನ್ಯವಾದಗಳಮ್ಮ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.